ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆರಾಮಾಗಿದೆ ಅಂತ ಅಂದ್ಕೊತೀನಿ. ನಾನು ಆರಾಮಾಗಿದ್ದೀನಿ. ಇವತ್ತು ಸಂಡೇ ಆಗಿದ್ದರಿಂದ ಇಬ್ಬರು ತನ್ವಿ ಮತ್ತು ಮಾನ್ವಿಗೆ ತಲೆ ಸ್ನಾನ ಮಾಡಿಸಿದ್ದೀನಿ. ಸೊ ಇಬ್ಬರು ರೆಡಿಯಾಗಿ ನಿಂತ್ಕೊಂಡಾರ. ಈಗ ಒಂದು ಕಡೆ ಹೋಗ್ತಾ ಇದ್ದೀವಿ. ಮೋಸ್ಟ್ಲಿ ನಿಮಗೆ ಆ ಥಂಬ್ನೇಲ್ ನೋಡಿ ಗೊತ್ತಾಗಿರ್ಬೋದು ಯಾವ सॉन्ग सेव कर ली का तूने? तेरी बातों में बेटे ही बेटे मैंने दिल तो सॉन्ग उठाइए सेव कर ले सकते हैं. ಇವತ್ತು ಪೂಜೆ ತನ್ವಿ ಮಾಡಿದ್ದಾಳೆ. ಸಂಡೇ ಆಲ್ಮೋಸ್ಟ್ ಯಾವಾಗಲೂ ಅವಳೇ ಮಾಡೋದು ಪೂಜೆ. ಅವಳಿಗೆ ಗೊತ್ತಿಲ್ಲ, ಪೂಜೆ ಮಾಡೋದ್ರೆ ತುಂಬ ಇಷ್ಟ ಅವಳಿಗೆ. ತಲೆ ಸ್ನಾನ ಮಾಡಿ ಇವತ್ತು ಪೂಜೆ ಮಾಡಿದ್ದಾಳೆ. ನೋಡಿ, ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿದ್ದಾಳೆ. ನಾನು ಇವತ್ತು ಬ್ರೇಕ್ಫಾಸ್ಟ್ಗೆ ದೋಸೆ ಇಡ್ಲಿನ ಮಾಡ್ತಿದ್ದೆ ಸಂಡೇ, ಬಟ್ ಇವತ್ತು ಹೊರಗಡೆ ಹೋಗೋದಿತ್ತು ಅಂಥೇಳಿ ಏನು ಮಾಡಿರಲಿಲ್ಲ. ಜಸ್ಟ್ ಒಂದು ಸ್ವಲ್ಪ ಅವಲಕ್ಕಿ ಮಾಡಿದ್ದೆ. ಬ್ರೇಕ್ಫಾಸ್ಟ್ ಮಾಡಿ ಹುಡುಗರದೆಲ್ಲ ಬ್ರೇಕ್ಫಾಸ್ಟ್ ಆಗಿದೆ. ಇವಾಗ ನಾನು ಮಾಡ್ತಾಯಿದ್ದೀನಿ. ಅವ್ರಿಗೆಲ್ಲ ಕೊಟ್ಟು ಅವ್ರದ್ದೆಲ್ಲ ಬ್ರೇಕ್ಫಾಸ್ಟ್ ಆಗಿತ್ತು. ಇನ್ನೇನು ತಲೆ ಬಾಚಬೇಕು ಅವ್ರಿಗೆ. ನಾನು ಇನ್ನೇನು ಆಲ್ಮೋಸ್ಟ್ ರೆಡಿ ಆಗಿದ್ದೀನಿ. ಬ್ರೇಕ್ಫಾಸ್ಟ್ ಮಾಡಿ ಸ್ವಲ್ಪ ತಲೆ ಬಾಚ್ಕೊಂಡ್ರೆ ಆಯಿತು. ಆಲ್ಮೋಸ್ಟ್ ಇವಾಗ 11 o'clock ಆಗಕ್ಕೆ ಬಂದಿತ್ತು. 10:30 10:45 ಆಗಿತ್ತು. ಬಿಸಿಲಾಗುತ್ತೆ ಭಾಳ ಅಂತ ಹೇಳಿ ನಾವು ಬೇಗ ಹೋಗಬೇಕಿತ್ತು. ಆ್ಯಕ್ಚುಲಿ ಇವತ್ತು ನಾವು 2 wheeler ಮೇಲೆ ಹೋಗ್ತಾ ಇದ್ದೀವಿ, ಬಸ್ಸಿಗೆ ಹೋಗ್ತಾ ಇಲ್ಲ. ಯಾಕಂದರೆ ಬಸ್ಸಿಗೆ ತುಂಬ ವೇಟ್ ಮಾಡೋಕ್ಕಾಗುತ್ತೆ. ಆಮೇಲೆ ಬರಬೇಕಾದ್ರೆ ಟೈಮ್ಗೆ ಸರಿಯಾಗಿ ಬಸ್ ಸಿಗೋದಿಲ್ಲ. ಹಾಗಾಗಿ ನೋಡಿ, ಇಲ್ಲಿ ತನ್ವಿ, ಮಾನ್ವಿ ಮತ್ತು ನಮ್ಮ ಮನೆಯವರು ಒಂದು ಬೈಕ್ ಮೇಲೆ ಇವಾಗ ಹೋಗಿದ್ದಾರೆ. ನಾನು ಇವಾಗ ನಾನು 2 wheeler ತೊಗೊಂಡು ನಾನು ಹೋಗ್ತಾ ಇದ್ದೀನಿ. ಯಾಕಂದರೆ ಇವಾಗ ಹುಡುಗರು ಇಬ್ಬರು ದೊಡ್ಡವರಾಗಿದ್ದಾರೆ, ಒಂದೇ ಬೈಕಲ್ಲಿ ಆಗೋದಿಲ್ಲ. ನೋಡಿರಿ, ಇಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಮಿರರಿಂದ ಸ್ಕ್ರೂ ಸ್ವಲ್ಪ ಲೂಸ್ ಆಗಿ ನನಗೆ ಹಿಂದೆ ಬರ್ತಿರೋಂಥ ವೆಹಿಕಲ್ಸ್ ಕಾಣಿಸ್ತಿರ್ಲಿಲ್ಲ. ಸೊ ಹಂಗಾಗಿ ಸ್ವಲ್ಪ ಇದನ್ನು ನಾನು ಸ್ಟಾಪ್ ಮಾಡಿದ್ದೆ. ಇಲ್ಲಿ ಸ್ವಲ್ಪ ಅದನ್ನು ಟೈಟ್ ಮಾಡಿಕೊಡಿ ಅಂತ. ನೋಡಿ, ಇಲ್ಲಿ ನಾವೀಗ ಹೋಗ್ತಾ ಇದ್ದೀವಲ್ಲ ಪ್ಲೇಸು. ಸೊ ಇಲ್ಲಿ ಒಂದು ನಿಮಗೆ ಗುಡ್ಡ ಕಾಣಿಸ್ತಿರ್ಬೇಕು. ಸೊ ಆಲ್ಮೋಸ್ಟ್ ಅಲ್ಲೇ ಬರುತ್ತೆ. ಸೊ ಆ ಕಡೆ ಹೋಗ್ತಾ ಇದ್ದೀವಿ. ನಮ್ಮ ಮನೆಯವರು ಸ್ವಲ್ಪ ಈಗ ಸ್ವಲ್ಪ ಮಿರರ್ದು ಸ್ಕ್ರೂ ಸ್ವಲ್ಪ ಟೈಟ್ ಮಾಡ್ತಾ ಇದ್ರು. ಅದು ಎವ್ರಿ ಟೈಮ್ ನಾನು ಬ್ರೇಕ್ ಹಾಕಿದಾಗ ಸ್ವಲ್ಪ ಹಂಸೆಲ್ಲ ಬಂದಾಗ ಅದು ಮಿರರ್ ಮತ್ತು ಆ ಕಡೆ ಈ ಕಡೆ ಆಗ್ತಾಯಿತ್ತು. ನನಗೆ ಹಿಂದೆ ಕಡೆಯಿಂದ ವೆಹಿಕಲ್ಸ್ ತುಂಬ ಫಾಸ್ಟಾಗಿ ಬರ್ತಿತ್ತು. ನಾನು ಅಂದರೆ ಹೈವೇ ಮೇಲೆ ನಾನು ಜಾಸ್ತಿ ಹೋಗಿಲ್ಲ. ನಾನು ಅಷ್ಟೇ ಸಿಟಿಯಲ್ಲಿ ಸ್ವಲ್ಪ ಅಷ್ಟೇ ಗಾಡಿನ ಓಡಿಸಿದ್ದೀನಿ. ಬಟ್ ಇಲ್ಲಿ ಹೈವೇಯಲ್ಲಿ ಅದು ಗಾಳಿಗೆ ಸೊ ಅದು ಫಾಸ್ಟಾಗಿ ಬರ್ತಾಯಿತ್ತು ವೆಹಿಕಲ್ಸ್. ನಾನು ಸ್ವಲ್ಪ ವೆಹಿಕಲ್ಸ್ ಕೂಡ ಕಾಣಿಸ್ತಿರ್ಲಿಲ್ಲ ನನಗೆ. ಸೊ ಸ್ವಲ್ಪ ಇದನ್ನು ಟೈಟ್ ಮಾಡಿ ಕೊಡಿ ಅಂತ ಹೇಳಿ ಇಲ್ಲಿ ಸ್ಟಾಪ್ ಮಾಡಿದ್ವಿ. ನೋಡಿ, ಇಲ್ಲಿ ಹೋಗಬೇಕಾದ್ರೆ ಒಂದು ವೇ ನಮ್ಮ ತನ್ವಿ ಬೆಳಗ್ಗೆ ರೀಲು ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿದ್ಲಲ್ಲ, ಸೊ ಅದನ್ನು ಮಾಡ್ತೀನಿ ಅಂತೇಳಿ ಹಠ ಮಾಡ್ತಾ ಇದ್ಲು. ಸೊ ಹಂಗಾಗಿ ಇದನ್ನು ಅವ್ಳಿಗೆ ಶೂಟ್ ಮಾಡಿದ್ದೀನಿ. ಈ ರೀಲ್ ನೀವು ನೋಡಬೇಕು ಅಂದರೆ ನನ್ನ ಇನ್ಸ್ಟಾಗ್ರಾಮ್ ಪೇಜಿದ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ತನ್ವಿದು ಪೇಜ್ ಇದೆ ಇನ್ಸ್ಟಾಗ್ರಾಮದ್ದು, ಅಲ್ಲೋಗಿ ಚೆಕ್ ಮಾಡಿ. ನೋಡಿ, ನಾವೀಗ ನಮ್ಮ ಸ್ಪಾಟಿಗೆ ಬಂದಿದ್ದೀವಿ. ನಾವು ಇವತ್ತು ಬಂದಂತಹ ಪ್ಲೇಸು ರಾಣೆಬೆನ್ನೂರು ಹತ್ತಿರ ಒಂದು 16 to 17 kilometers ದೂರದಲ್ಲಿರುವ ದೇವರ ಗುಡ್ಡಕ್ಕೆ ಬಂದಿದ್ದೀವಿ. ಆ್ಯಕ್ಚುಲಿ ಏನಪ್ಪ ಅಂದರೆ ನಾನು ಹುಬ್ಳಿಯಿಂದ ಇಲ್ಲಿ ರಾಣೆಬೆನ್ನೂರಿಗೆ ನಾವು ಸಣ್ಣದಾಗ ಹಾಲಿಡೇಸ್ಗೆ ಬರ್ತಾ ಇದ್ವಿ. ಇದು ನಮ್ಮ ಅಮ್ಮನ ತವರು ಹಾಲಿಡೇಸ್ಗೆಲ್ಲ ಬರ್ತಾ ಇದ್ವಿ. ಬಟ್ ನಾನು ಇಷ್ಟು ಸಲ ಬಂದು ಇಷ್ಟು ದೊಡ್ಡವರಾದ್ರೂ ನಾನು ದೇವರ ಗುಡ್ಡ ಇನ್ನೂ ನೋಡಿಲ್ಲ. ನಾನು ಸಣ್ಣಗೆ ಹೋಗೋಣ ಅಂತ ಹೇಳಿದ್ದೆ. ನೋಡಿ, ಇಲ್ಲಿ ಅಂಗಡಿಯಲ್ಲಿ ಕಾಲಿಗೆ ಕಟ್ಕೊಳ್ಳುವಂಥ ಗೆಜ್ಜೆ, ಆಮೇಲೆ ಅದು ಜೋಳಿಗೆ ಇರ್ತಲ್ಲ, ಅದು ಭಂಡಾರ ಹಾಕೋತಾರಲ್ಲ ಜೋಳಿಗೆ, ಸೊ ಅದನ್ನೆಲ್ಲ ಇಲ್ಲಿ, ಆಮೇಲೆ ಡಮರು ಎಲ್ಲ ಇತ್ತು. ಸೊ ನಾನು ತನ್ವಿ ಮತ್ತು ಮಾಡಿ ತೋರಿಸ್ತಾ ಇದ್ದೆ. ಹೋಗಬೇಕಾದ್ರೆ ಹಣ್ಣು ಕಾಯಿ ಮತ್ತು ಆ್ಯಕ್ಚುಲಿ ಲಾಸ್ಟ್ 26ಗೆ ಜಾತ್ರೆ ಇತ್ತು. ಫೆಬ್ರವರಿ 26ಗೆ ಇಲ್ಲಿ ಜಾತ್ರೆ ಇತ್ತು ಅನಿಸ್ತೈತೆ. ಹಾಗಾಗಿ ಗದ್ದಲ ಭಾಳ ಐತಿ. ಅದಕ್ಕೆ ನಾನು ಸಂಡೇ ಹೋಗೋಣ ಅಂದರೆ ಸಂಡೇ ಮಲ್ಲಯ್ಯನ ವಾರ ಹೋಗಿ ಬರೋಣ ಅಂತ ಹೇಳಿದ್ದೆ. ಸೊ ಹಂಗಾಗಿ ಹೊರಟಿದ್ದೀವಿ. ನೋಡಿರಿ, ಇಲ್ಲಿ ಹಣ್ಣು ಕಾಯಿ ಎಲ್ಲ ಹಚ್ಚಿದ್ದಾರೆ. ನಾವು ಸ್ಲೀಪರ್ಸ್ನ ನಮ್ಮ ವೆಹಿಕಲ್ ಹತ್ರನೇ ಬಿಟ್ಟು ಹೊಂಟಿದ್ವಿ. ಬಿಸಿಲು ಅಂದ್ರೆ ಭಾಳ ಬಿಸಿಲಿತ್ತು. ಸೊ ಕಾಲೆಲ್ಲ ಸುಡ್ತಾ ಇತ್ತು. ಮುಂದೆ ಮತ್ತೆ ಎಲ್ಲಿ ಸ್ಲೀಪರ್ಸ್ ಬಿಡೋಕ್ಕೆ ಅಲ್ಲಿ ಸ್ಪೇಸ್ ಇದೆ ಇಲ್ಲ ಗೊತ್ತಿಲ್ಲ ಅಂತ ಹೇಳಿ ನಾವು ನೋಡಿಲ್ಲ. ಎಲ್ಲರೂ ನೀವು ನೋಡ್ತಿರ್ಬೋದು, ಕಾಲು ಸುಡ್ತಾ ಇದ್ದಾವೆ. ಎಲ್ಲರೂ ಪಾಪ ಹುಡ್ಕೋತ ಹಾಗೆ ಹೊರಟಿದ್ದಾರೆ. ಆಲ್ಮೋಸ್ಟ್ ಇವಾಗ ಎಲ್ಲರೂ ನಾವಿಲ್ಲಿ ರೀಚ್ ಆದಾಗ 12 o'clock ಆಗಿತ್ತು. 11 o'clock ನಾವು ಎಕ್ಸಾಕ್ಟ್ಲಿ 11 o'clock ನಾವು ಅಲ್ಲಿ ಬಿಟ್ಟಿದ್ವಿ. 45 minutes ಆಯಿತು. ಯಾಕಂದರೆ ನಾನು ಫಸ್ಟ್ ಟೈಮ್ ಅದರಲ್ಲಿ ಬರ್ತಾಯಿದ್ದೆ. ನೋಡಿರಿ, ಇಲ್ಲಿ ಕಂಬಳಿ ಆ್ಯಕ್ಚುಲಿ ಇವೆಲ್ಲ ಇದಕ್ಕೆಲ್ಲ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿ ಇಲ್ಲಿ ಕಾಣಿಸ್ತಾ ಇತ್ತು. ನೋಡಿರಿ, ಕಂಬಳಿ ಅಂದರೆ ಇದು ಜೋಗಪ್ಪ ಅವರು ಹೆಗಲ ಮೇಲೆ ಹಾಕೋತಾರಲ್ಲ, ಸೊ ಅದು ಕಂಬಳಿ ತುಂಬ ಚೆನ್ನಾಗಿತ್ತು.
ಹೈವೇ ಮೇಲೆ ನಾನು ಫಸ್ಟ್ ಟೈಮ್ ಅದು ಓಡಿಸ್ತಾ ಇದ್ದೆ. ಅದರಲ್ಲಿ ವೆಹಿಕಲ್ಸು ಆಮೇಲೆ ದೊಡ್ಡ ದೊಡ್ಡ ಲಾರಿ ಆಮೇಲೆ ಬಸ್ಸೆಲ್ಲ ಫುಲ್ ಬರ್ರ ಅಂತ ಹೇಳಿ ಫಾಸ್ಟಾಗಿ ಬರ್ತಾಯಿತ್ತು. ನಾನು ಸೈಡಿಂದ ನಿಧಾನಕ್ಕಾಗಿ ಗಾಡಿ ಓಡಿಸ್ಕೊಂತ ಬರ್ತಾಯಿದ್ದೆ. ಸೊ ಹಂಗಾಗಿ ನಮ್ಮ ಮನೆಯವರು ಕೂಡ ನಾನು ಮತ್ತೆ ತುಂಬ ಹಿಂದೆ ಉಳ್ಕೋತೀನಿ ಅಂತ ಅವರು ಸ್ಲೋ ಆಗಿ ಓಡಿಸ್ತಾಯಿದ್ರು. ಸೊ ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ನೋಡ್ರಿ. ಈಗ ಆಲ್ಮೋಸ್ಟ್ ನಾವು ಇಲ್ಲಿ ಎಂಟ್ರೆನ್ಸ್ ಬಂದಿದ್ದೀವಿ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ ಈ ಥರದ್ದೊಂದು ಗೋಪುರ. ನೋಡ್ರಿ ಇಲ್ಲಿ ಮಲ್ಲಯ್ಯ ಕುದುರೆ ಮೇಲೆ ಕುತ್ಕೊಂಡ್ಬಿಟ್ಟು ಯಾರನ್ನ ಒಂದು ಸಂಹಾರ ಮಾಡ್ತಾ ಇರೋದು ಒಂದು ಸ್ಟ್ಯಾಚ್ಯೂ ಇದೆ. ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ನಮ್ಮ ಮನೆ ದೇವರು ಬಂದುಬಿಟ್ಟು ಯಾದಗಿರಿ ಮಲ್ಲಯ್ಯ. ನಾವು ಅಲ್ಲಿ 2-3 ವರ್ಷಕ್ಕೊಂದ್ಸಲ ಹೋಗ್ತೀವಿ ಯಾದಗಿರಿಗೆ. ಮತ್ತು ಬಾಕಿ ಟೈಮಲ್ಲಿ ಪ್ರತಿ ವರ್ಷ 2 ಸಲ ಅಥವಾ 1 ಸಲ ನಾವು ಇಲ್ಲೇ ಲಕ್ಷ್ಮೇಶ್ವರದ ಹತ್ತಿರ ಇರುವ ಹನ್ಕೇರಿ ಮಲ್ಲಯ್ಯ, ಸೊ ಅಲ್ಲಿ ಹೋಗಿ ಬರ್ತಾ ಇರ್ತೀವಿ. ದೇವರ ಗುಡ್ಡಕ್ಕೆ ನಾನು ಫಸ್ಟ್ ಟೈಮ್ ಬಂದಿದ್ದೆ. ನಾನು ತುಂಬ ದಿನದಿಂದ ಅಂದ್ಕೊಳ್ತಾ ಇದ್ದೆ ಹೋಗಬೇಕು ಅಂತ ಹೇಳಿ. ಇಷ್ಟು ದೊಡ್ಡವರಾದರೂ ನಾವು ಅಂದರೆ ಹುಬ್ಳಿಯಿಂದ ರಾಣೆಬೆನ್ನೂರಿಗೆ ಬರಬೇಕಾದ್ರೆ ಟ್ರೈನಲ್ಲಿ ಅದು ದೇವ್ರಗುಡ್ಡ ಒಂದು ಸ್ಟೇಷನ್ ಬರುತ್ತೆ. ಎವ್ರಿ ಟೈಮ್ ಅಲ್ಲಿ ಟ್ರೈನಲ್ಲಿ ಬಂದಾಗ ಅದು ಬರ್ತಾಯಿತ್ತು. ಬಟ್ ನಾವು ಯಾವತ್ತೂ ನೋಡೇ ಇಲ್ಲ. ಎಸ್ಪೆಷಲಿ ಇದು ಜಾತ್ರೆಯಲ್ಲಿ ಬಂದಿದ್ದು ಅಂತ ಒಂದು ಸ್ಪೆಷಲ್. ಯಾಕಂದ್ರೆ ನಾವು ಬಾಕಿ ಟೈಮಲ್ಲಿ ಬಂದಾಗ ನಮಗೆಲ್ಲ ಇದು ನೋಡೋಕ್ಕೆ ಸಿಗೋದಿಲ್ಲ. ಈ ಥರ ಅಂಗಡಿಗಳಾಗಿರ್ಬೋದು ಅಥವಾ ಈ ಥರ ಜನಗಳಾಗಿರ್ಬೋದು ನಮ್ಗೆ ನೋಡೋಕ್ಕೆ ಸಿಗೋದಿಲ್ಲ. ಆ್ಯಕ್ಚುಲಿ ನನಗೆ ನಮ್ಮ ಮನೆಯವ್ರು ಅಂತ ಇದ್ರು. ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದು ಹೋಗಿದ್ದೆ. ಇದು ನೋಡಿ, ಇದು ನಮ್ಮ ಮನೆಯಲ್ಲೂ ಕೂಡ ಇದೆ. ದೇವ್ರ ಮನೆಯಲ್ಲಿ ಇದು ದಿವಟಿಗೆ ಅಂತ ಹೇಳ್ತಾರೆ. ನಾವು ಪ್ರತಿ ವರ್ಷ ದಸರಾ ಹಬ್ಬ ಇದ್ದಾಗ ನಾವು ದಿವಟಿಗೆನ ತೆಗೆದುಬಿಟ್ಟು ಪೂಜೆ ಮಾಡ್ತೀವಿ. ಅದು ಇಲ್ಲೇ ನೋಡೋಕ್ಕೆ ಸಿಕ್ತು. ನಾನು ಲಾಸ್ಟ್ ಟೈಮ್ ಒಂದ್ಸಲ ಬಂದಿದ್ದೆ, ಅವಾಗ ಫುಲ್ ಖಾಲಿ ಇತ್ತು. ನಾನು ಗರ್ಭಗುಡಿ ಒಳಗಡೆನೇ ಹೋಗ್ಬಿಟ್ಟು ಅಲ್ಲಿ ದರ್ಶನ ತೊಗೊಂಡಿದ್ದೆ ಅಂತ ಅಂದರು. ಬಟ್ ಅವಾಗಿನಕ್ಕಿಂತ ಈಗ ಜಾತ್ರೆ ಇದ್ದಾಗ ಈ ಥರ ಜನ ನೋಡೋಕ್ಕೆ ಸಿಗೋದಿಲ್ಲ. ಈ ಕಡೆ ಎಲ್ಲ ಈ ಥರದ್ದೆಲ್ಲ ಅಂಗಡಿ ನೋಡೋಕ್ಕೆ ಸಿಗೋದಿಲ್ಲ. ಈ ಟೈಮಲ್ಲಿ ಜಾತ್ರೆ ಇದ್ದಾಗ ಬಂದಾಗಲೇ ಏನೋ ಒಂಥರ ಮನಸ್ಸಿಗೆ ಖುಷಿ ನೋಡೋಕ್ಕೆ ಸಿಗ್ತೈತಿ. ಏನೋ ಒಂಥರ ಒಳ್ಳೆ ಫೀಲ್ ಆಗ್ತೈತಿ. ನೋಡ್ರಿ, ನಮ್ಗೆ ಆಲ್ಮೋಸ್ಟ್ ಈಗ ಎಂಟ್ರೆನ್ಸಿಗೆ ಬಂದಿದ್ದೀವಿ. ಏಳ್ಕೋಟಿಗೆ ಅಂಥೇಳಿ ಚಾಂಗ್ಮಲೋ ಅಂತ ಹೇಳಿ ಒಂದು ಇದು ಮಲ್ಲಯ್ಯನ ಏನೋ ಒಂದು ಇದೆಲ್ಲ ಶ್ಲೋಕ ಅಂತಾರೆ. ಅದನ್ನು ಕ್ಯಾಪ್ಷನಲ್ಲಿ ಬರೆದಿತ್ತು. ಇವಾಗ ಎಂಟ್ರೆನ್ಸ್ಗೆ ಹತ್ತಿರ ಬಂದಿದ್ದೀವಿ. ಒಳಗಡೆ ಹೋಗಿ ಹೊರಗೆ ಬರುತ್ತೆ ದರ್ಶನ ಮುಗಿಸ್ಕೊಂಡು ಬರೋಕ್ಕೆ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ. ಯಾಕಂದರೆ ಭಾಳ ಬಿಸಿಲಿತ್ತು, ಗದ್ದಲ ಕೂಡ ಅಷ್ಟೇ ಇತ್ತು. ಆಲ್ಮೋಸ್ಟ್ ತುಂಬ ಜನ ಬೆಳಗ್ಗೆನೇ ಹೋಗಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರ್ತಾಯಿದ್ರು. ನಾವು ಇವಾಗ 12 ಗಂಟೆಗೆ ಹೊರಟಿದ್ದೀವಿ. ಟೈಮ್ ಆದಂಗೆಲ್ಲ ಗದ್ದಲ ಜಾಸ್ತಿ ಆಗುತ್ತೆ. ಒಳಗಡೆ ಹೋದ್ಮೇಲೆ ನೋಡಬೇಕು ಎಷ್ಟು ಗದ್ದಲ ಐತಿ ಅಂತ ಹೇಳಿ. ತನ್ವಿ ಮತ್ತು ಮಾನ್ವಿಗೆ ಇದು ಒಂಥರ ಹೊಸದು ಅನುಭವ ಅಂತಲೇ ಹೇಳ್ಬೋದು. ಈ ಥರದ್ದೆಲ್ಲ ಅವರು ನೋಡಿಲ್ಲ, ಫಸ್ಟ್ ಟೈಮ್ ನೋಡ್ತಾ ಇದ್ದಾರೆ. ನೋಡೋಣ, ಎಲ್ರಿಗೂ ಅಂದರೆ ಮಕ್ಕಳಿಗೆ ಎಲ್ಲ ಥರದ್ದು ಒಂದು ಎಕ್ಸ್ಪೀರಿಯೆನ್ಸ್ ಆಗಬೇಕು ಅಂತ ನನ್ನ ಒಂದು ಅನಿಸಿಕೆ. ಆಲ್ಮೋಸ್ಟ್ ಫ್ರೀ ಎಲ್ಲ ಇದ್ದಾಗ ಹೋಗಿ ದರ್ಶನ ಮಾಡಿಸ್ಕೊಂಬರೋದು ಅದು ಬೇರೆ ಆಗಿರ್ತೈತಿ. ಸೊ ಈ ಥರ ಗದ್ದಲ ಇದ್ದಾಗ ಹೋಗಿ ಬರೋದು ಅದು ಒಂಥರ ಬೇರೆ ಆಗಿರ್ತೈತಿ. ನೋಡ್ರಿ, ಈಗ ಒಳಗಡೆ ಎಂಟ್ರಿ ಆಗಿದ್ದೀವಿ. ಗದ್ದಲ ಅಂತೂ ತುಂಬ ಇತ್ತು. ಇಲ್ಲಿ 2 ಕ್ಯೂ ಇತ್ತು. ಒಂದು 5 ರೂಪೀಸ್ದು ನೋಡಿ, ಆ ಸೈಡ್ ಇದೆಯಲ್ಲ ಅದು 5 ರೂಪೀಸ್ದು, ಅಂದರೆ ಅದು ಸಾಮಾನ್ಯ ದರ್ಶನ ಅಂತ. ಈ ನಾವೇನು ಹೊರಟಿದ್ದೀವಲ್ಲ ಈ ಕಡೆ, ಇದು 20 ರೂಪೀಸ್ದು. ಇದು ಡೈರೆಕ್ಟ್ ದರ್ಶನ ಅಂತ ಹೇಳ್ತಿದ್ದಾರೆ. ಡೈರೆಕ್ಟ್ ಅಂದರೆ ಸ್ವಲ್ಪ ದೇವರ ಮುಂದುಗಡೆನೇ ನಿಂತ್ಕೊಂಡು ನೋಡುವಂಥದ್ದು ಒಂದು. ನೋಡಿರಿ, ಈಗ ನಾವಿಲ್ಲಿ ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಸೊ ನಿಂತ್ಕೊಂಡಾಗ ನಮಗೆ ಇಲ್ಲಿ ಕೆಳಗಡೆ ಅದು ಚಾವಟಿ ಹಿಡ್ಕೊಂಡು ಕಾಲಿಗೆ ಗೆಜ್ಜೆ ಕಟ್ಕೊಂಡು ಇದು ಕಾಲಿಗೆ ಹೊಡ್ಕೊತಾ ಇರೋವಂಥ ದೃಶ್ಯ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನನಗಂತೂ ನೋಡಿ ಒಂಥರ ಮೈ ಜುಮ್ ಅಂತ ಇತ್ತು. ಏನಿದು ಅಂತ ಹೇಳಿ ತನ್ವಿಗೂ ಮತ್ತು ಮಾನಿ ತೋರಿಸ್ತಾ ಇದ್ದೆ, ನೋಡ್ರಿ ಇಲ್ಲಿ ಅಂತ ಹೇಳಿ. ಇಲ್ಲಿ ಇನ್ನೊಂದು ಸೈಡ್ ನೋಡಿ, ಈ ಕಡೆ ಇದು ದಿವಟಿಗೆಯನ್ನು ಇಲ್ಲಿ ಬೆಳಗುವಂಥ ಪ್ಲೇಸ್ ಇರ್ಬೋದು. ಇದು ಮೋಸ್ಟ್ಲಿ ದಿವಟಿಗೆಗೆ ಅದು ಎಣ್ಣೆ ಹಾಕಿ ದೀಪ ಹಚ್ಚಿ ಮಲ್ಲಯ್ಯನಿಗೆ ಬೆಳಗುವಂಥ ಒಂದು ಇದು ಬೆಳಗಕ್ಕೆ ಇಲ್ಲಿ ವ್ಯವಸ್ಥೆ ಮಾಡಿದರು. ಬ್ಯಾಕ್ ಸೈಡಲ್ಲಿ ನೋಡ್ಬೋದು ನೀವು, ಎಷ್ಟು ಚೆನ್ನಾಗಿ ಒಂದು ವ್ಯೂ ಕಾಣಿಸ್ತಾ ಇದೆ. ಒಂದು ಕೆರೆ ಕೂಡ ಅಲ್ಲಿ ನಮಗೆ ಕಾಣಿಸ್ತಾ ಇದೆ. ಇದು ಟೆಂಪಲ್ ಸ್ವಲ್ಪ ಇದು ಗುಡ್ಡದಲ್ಲಿ ಮೇಲ್ಗಡೆ ಇರೋದ್ರಿಂದ ನಮಗೆ ಈ ಥರ ಒಂದು ವ್ಯೂನ ನೋಡೋಕ್ಕೆ ಸಿಗ್ತಾ ಇದೆ. ತುಂಬ ಚೆನ್ನಾಗಿ ಒಂದು ಬ್ಯೂಟಿಫುಲ್ಲಾಗಿ ಒಂದು ವ್ಯೂ ಇತ್ತು. ನೋಡ್ರಿ, ಇಲ್ಲಿ ನಾವು ಕ್ಯೂ ನಿಂತ್ಕೊಂಡಿವಿ. ಆ್ಯಕ್ಚುಲಿ ಇದು ಸ್ಪೆಷಲ್ ದರ್ಶನ ಅಂತ ಡೈರೆಕ್ಟ್ ದರ್ಶನ ಅಂತ ಹೇಳಿ 20 ರೂಪಾಯಿ ಇಸ್ಕೊಂಡು ಇಲ್ಲಿ ಕ್ಯೂ ನಿಲ್ಲಿಸಿದ್ದಾರೆ. ಆದ್ರೂ ನೋಡಿ ಎಷ್ಟೊಂದು ಕ್ಯೂ ಇದೆ. ಸೊ ಇಲ್ಲಿಂದ ಹೋಗಿ ಅಲ್ಲಿ ಮತ್ತೆ ಕೆಳಗಿಳಿದು ಅಲ್ಲಿ ಕಾಣಿಸ್ತಾ ಇದೆ ಎಲ್ಲ ಎಂಟ್ರೆನ್ಸು. ಸೊ ಅಲ್ಲಿವರೆಗೂ ಹೋಗ್ಬೇಕು ನಾವೀಗ. ಇನ್ನೂ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ.
ಇಲ್ಲಿ ಫೈನಲ್ ಆಗಿ ನಾವು ಈಗ ದರ್ಶನಕ್ಕೆ ಒಳಗೆ ಬಂದೀವಿ. ಇದು ನೋಡ್ರಿ ಗೆಸ್ ಮಾಡ್ರಿ ಏನಂತ ಗೊತ್ತಾಗ್ತಿದೆ ನೋಡ್ರಿ. ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಕಾಣಿಸ್ತೈತಿ ನೋಡ್ರಿ. ಇಲ್ಲಿ ಇದು ಪಾದುಕೆ ಅಂತ ಹೇಳ್ತಾರೆ. ಸೊ ಮಲ್ಲಯ್ಯನ ಪಾದುಕೆ ಅಂತ ಇಲ್ಲಿ ಇಟ್ಟಿದ್ದಾರೆ. ಇದು ಇಲ್ಲಿ ದಕ್ಷಿಣೆಯನ್ನು ಹಾಕಿ ಇಲ್ಲಿ ಕೈ ಮುಗಿತಾ ಇದ್ದಾರೆ ನೋಡ್ರಿ. ಎಷ್ಟು ದೊಡ್ಡವಿದು ಅಂದರೆ ಈ ನಾರ್ಮಲ್ ನಮ್ಮ ಪಾದುಕೆಗಿಂತ ಡಬಲ್ ಸೈಜಲ್ಲಿ ಮತ್ತು ತುಂಬ ದೊಡ್ಡ ಗಾತ್ರದಿದ್ವು. ನೋಡ್ರಿ ಫೈನಲಿ ನಾವು ದರ್ಶನ ಮಾಡಿ ಇವಾಗ ಹೊರಗೆ ಬಂದಿದ್ದೀವಿ. ನಾವು ರೀಚ್ ಆಗಿದ್ವಿ ಅಲ್ಲಿ 12 ಗಂಟೆಗೆ ರೀಚ್ ಆಗಿದ್ವಿ. ನಾವು ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗೆ ಬರೋಕ್ಕೆ ನಾವು ಆಲ್ಮೋಸ್ಟ್ ಈಗ 1 ಗಂಟೆ ಆಗಿತ್ತು. 1 ಗಂಟೆ ಟೈಮ್ ತೊಗೊಂತು ಕ್ಯೂವಲ್ಲಿ ನಿಂತ್ಕೊಂಡು ದರ್ಶನ ಮುಗಿಸ್ಕೊಂಡು ಬರೋಕೆ. ನೋಡ್ತಾ ಇರ್ಬೋದು ನೀವು ಇಲ್ಲಿ ತುಂಬ ಜನ ಇಲ್ಲಿ ಜೋಗಪ್ಪ ಅವರು ಕಾಲೇ ಗೆಜ್ಜೆ ಕಟ್ಕೊಂಡು ಕುಣ್ಕೋತಾ ಅದು ಚಾವಟಿ ತೊಗೊಂಡ್ಬಿಟ್ಟು ಅದು ಹೊಡ್ಕೋತಾ ಇದ್ದಾರೆ. ಇನ್ನೊಂದು ಕಡೆ ಇಲ್ಲಿ ದೀರ್ಘ ನಮಸ್ಕಾರ ಎಲ್ಲ ಸ್ವಲ್ಪ ಜನ ಹಾಕ್ತಾಯಿದ್ರು. ಮತ್ತು ಸ್ವಲ್ಪ ಜನ ಇದು ಚೌರಿ ಅಂತಾರಲ್ಲ, ಚೌರಿ ತೊಗೊಂಡು ಜೋಗ ಹಾಕ್ತಾಯಿದ್ರು. ಈ ಥರದ್ದೆಲ್ಲ ಕನ್ವಿ ಮತ್ತು ಮಾನ್ವಿಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು. ನಾವು ಯಾದಗಿರಿ ಮಲ್ಯಕ್ಕೆ ಹೋಗಿರ್ತೀವಿ. ನಾವು ಏನು ಮಾಡ್ತೀವಿ ಅಂದರೆ ಯೂಶ್ವಲಿ ಹಾಲಿಡೇಸ್ನಲ್ಲಿ ಜಾತ್ರೆ ಇದ್ದಾಗೆಲ್ಲ ಹೋಗೋದಿಲ್ಲ. ಬೇರೆ ಟೈಮಲ್ಲಿ ಹೋಗಿರ್ತೀವಿ, ಅವಾಗ ನಮ್ಗೆ ಈ ಥರದ್ದೆಲ್ಲ ನೋಡೋಕೆ ಸಿಗೋದಿಲ್ಲ. ಸೊ ಹಂಗಾಗಿ ನಾನು ಜಾತ್ರೆ ಇತ್ತು ಇಂಥದ್ದೆಲ್ಲ ಸ್ವಲ್ಪ ಎಲ್ಲ ನೋಡಲಿ ಮಕ್ಕಳು ಅಂತಲೇ ನಾನು ಕೂಡ ಈ ದೇವರಗುಡ್ಡ ನೋಡಿರಲಿಲ್ಲ. ಹಾಗಾಗಿ ಹೋಗೋಣ ಅಂತ ಹೇಳಿ ಕರ್ಕೊಂಡು ಹೋಗಿದ್ದೆ ನಮ್ಮ ಮನೆಯವ್ರಿಗೆ. ಬಟ್ ನಾವು ಹೋಗಬೇಕಾದ್ರೇ ಕಾಯಿ ಮತ್ತು ಹೂವಿನ ಹಾರ ಮತ್ತು ಬಾಳೆಹಣ್ಣು ಎಲ್ಲ ತೊಗೊಂಡು ಹೋಗಿದ್ವಿ ಮಾರ್ಕೆಟಿಂದ. ಅಲ್ಲಿ ಏನು ತೊಗೊಳ್ಳುವಂಥ ಒಂದು ಅವಶ್ಯಕತೆ ಇರಲಿಲ್ಲ ನಮಗೆ. ನಾವಿಲ್ಲಿ ಊರಿಂದ ಹೋಗಬೇಕಾದ್ರೆ ನಾವು ತೊಗೊಂಡು ಹೋಗಿದ್ವಿ. इथे पाहिजे तिथे तुशूला किती कडे जाऊन मानवी येत मी ते हातामध्ये आज्याच्या हातामध्ये दे चाच्याकडे लावून घ्या भाऊ हर 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 हरला माहिती बंदी पडपा बंदी वळगा तळकात मने मडपा बंद कट्टा बळी मडपा मारी स्कोल्ड मी सनी मला प्लेटिंग करतो गुजराती करताना गुजराती सनी मला पा
ಆ್ಯಕ್ಚುಲಿ ನಾವಿಲ್ಲಿ ಒಂದು ಮೇಲಿಂದ ಒಂದು ವ್ಯೂವನ್ನು ನೋಡೋಕೆ ಬಂದಿದ್ವಿ. ಬಟ್ ಕಾಲು ತುಂಬ ಸುಡ್ತಾ ಇತ್ತು ಇಲ್ಲೇ. ತನ್ವಿ ನೋಡ್ರಿ ಇಲ್ಲಿ ನಂಗೆ ಭಾಳ ನೋಡ್ತಾ ಇತ್ತು ಕಾಲು ಅಂಥೇಳಿ ಎತ್ಕೊಂಡಾರ ನಮ್ಮ ಮನೆಯವರು. ಸೊ ಅಲ್ಲಿಂದ ದರ್ಶನ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಇವಾಗ ಇನ್ನೊಂದ್ಸಲ ಕೈ ಮುಗಿದು ವಾಪಸ್ ಹೋಗೋಣ ಅಂತ ಹೇಳಿ ಬಂದಿದ್ವಿ. ಇಲ್ಲಿಂದ ನೋಡ್ರಿ ಎಷ್ಟು ಚೆನ್ನಾಗಿ ಇಲ್ಲಿ ಜೋಗಪ್ಪ ಅವರೆಲ್ಲ ಒಂದು ಕುಣಿತಾ ಇರುವಂಥ ಒಂದು ದೃಶ್ಯ ಕಾಣಿಸ್ತೈತಿ. ನೋಡ್ರಿ ಈಗ ದರ್ಶನ ಎಲ್ಲ ಮುಗಿಸಿ ವಾಪಸ್ ನಾವು ಮತ್ತೀಗ ನಮ್ಮ ಪಾರ್ಕಿಂಗ್ ಹತ್ರ ಹೋಗ್ತಾ ಇದ್ದೀವಿ. ನಮ್ಮ ವೆಹಿಕಲ್ ಎಲ್ಲಿ ಸ್ಟಾಪ್ ಮಾಡಿದ್ವಲ್ಲ ಅಲ್ಲಿ ಆನ್ ದ ವೇ ಹೋಗಬೇಕಾದ್ರೆ ಅಲ್ಲೆಲ್ಲ ಸಾಮಾನೆಲ್ಲ ಹಚ್ಚಿದ್ರು. ಆ್ಯಕ್ಚುಲಿ ನಮ್ಮ ತನ್ವಿ ಮತ್ತು ಮಾನ್ವಿಗೆ, ತನ್ವಿಗಿಲ್ಲ, ಸೊ ಅವಳು ಬರೀ ತಿನ್ನೋ ಐಟಮ್ಸನ್ನು ಕೇಳ್ತಾಳೆ. ನಮ್ಮ ಮಾನ್ವಿಗೆ ಫಿಂಗರ್ ರಿಂಗ್ಸ್, ಆಮೇಲೆ ಇದು ಬ್ರಾಸ್ಲೆಟ್ಸ್, ಆಮೇಲೆ ಮತ್ತು ನೆಕ್ ಚೈನ್ಸ್ ಅಂದರೆ ಭಾಳ ಇಷ್ಟ ಅವಳಿಗೆ. ಸೊ ಹೋಗ್ಬೇಕಾದ್ರೆ ಆಕಿ ನೋಡಿದ್ಲು, ನಂಗೆ ಬೇಕಂತ ಹಠ ಮಾಡ್ತಾ ಇದ್ಲು. ಇಲ್ಲ ದರ್ಶನ ಮಾಡಿ ಹೋಗಬೇಕಾದ್ರೆ ತೊಗೊಳ್ಳೋಣ ಅಂತ ನಾನು ಹೇಳಿದ್ದೆ. ಸೊ ಈಗ ನಂಗೆ ಅದು ಬೇಕು ಅಂತ ಹಠ ಮಾಡ್ತಾಯಿದ್ದು. ಆ್ಯಕ್ಚುಲಿ ಚೆನ್ನಾಗಿರೋಂಗಿಲ್ಲ, ಬೇಡ ಅಂತ ಹೇಳಿದ್ರೆ ಕೇಳ್ತಾ ಇರಲಿಲ್ಲ. ನೋಡೋಣ ಈಗ ಒಂದಿನ ಒಂದು ಕೊಡಿಸ್ಕೊಂಡು ಮತ್ತು ನಾವೀಗ ವಾಪಸ್ ನಮ್ಮ ಮನೆ ಹತ್ರ ಹೋಗ್ತೀವಿ. ಮೋಸ್ಟ್ಲಿ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ ಆದಮೇಲೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೀವು ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ಅಲ್ಲೇ ಕೂಡ ರೀಲ್ಸ್ ಚೆನ್ನಾಗಿ ಬರ್ತಾ ಇದ್ದಾವೆ. ಇವನ್ ತನ್ವಿ ಮತ್ತು ಮಾನ್ವಿ ಕೂಡ ರೀಲ್ಸ್ಗಳನ್ನು ಮಾಡ್ತಾ ಇರ್ತಾರೆ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕೆಲ್ಲ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ, ಹಾಗೆ ಫಾಲೋ ಮಾಡಿ. ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್.